ವೀಕ್ಷಕರೇ, ಗಿಲ್ಲಿ ನಟ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ನಟ. ಸೊ ಅವರ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಯಾರು, ಯಾಕೆ, ಏನು ಎಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲಂ ಚೇಂಬರ್ಗೆ ದೂರು ನೀಡಲಾಗಿದೆ. ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ದೇಶಕರು ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ H8 ಸಿನಿಮಾದಲ್ಲಿ ಗಿಲ್ಲಿ ನಟಿಸಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಗಿಲ್ಲಿ ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ವಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಗುಣ ಹರಿಯಪ್ಪ ಡೈರೆಕ್ಟರ್ ಕೇಳಿದಷ್ಟು ಸಂಭಾವನೆ ನೀಡಿ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಆದರೆ ಸಿನಿಮಾ ಪ್ರಮೋಷನ್ಗೆ ಗಿಲ್ಲಿ ನಟ ಬರ್ತಾ ಇಲ್ಲ. ಎಷ್ಟೇ ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಅಂತ ಡೈರೆಕ್ಟರ್ ಗುಣ ಹರಿಯಪ್ಪೆ ಈ ಸಂದರ್ಭದಲ್ಲಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟನ ವಿರುದ್ಧ. ನೋಡಿ, ಗಿಲ್ಲಿ ಸದ್ಯಕ್ಕೆ ಅಂದ್ರೆ ಅವರು ಅಭಿನಯಿಸಿರುವಂತ ಸಿನಿಮಾನೇ ಇರಬಹುದು, ಬಟ್ ಬಿಗ್ ಬಾಸ್ ವಿನ್ ಆದ ನಂತರ ಬಹಳ ಬ್ಯುಸಿ ಆಗಿರುವಂತ ಒಬ್ಬ ನಟ. ಬೇರೆ ಬೇರೆ ಈವೆಂಟ್ಗಳಿಗೆ ಹೋಗ್ತಾ ಇದ್ದಾರೆ, ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಬಹಳ ಬ್ಯುಸಿ ಆಗಿದ್ದಾರೆ ಈ ಸಂದರ್ಭದಲ್ಲಿ. ಬಟ್ ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ದೇಶಕರು ಗಿಲ್ಲಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಏನ್ ಕಾರಣ ಅಂತ ಅಂದ್ರೆ, ಬಿಗ್ ಬಾಸ್ ಗಿಂತ ಮೊದಲು ನಮ್ಮ ಸಿನಿಮಾದಲ್ಲಿ ಗಿಲ್ಲಿ, ಸರ್ಕಾರಿ ಶಾಲೆ H8 ಸಿನಿಮಾದಲ್ಲಿ ಗಿಲ್ಲಿ ನಟ ಅಭಿನಯಿಸಿದ್ದಾರೆ. ಅವರು ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ದೇವೆ. ಒಂದು ಪ್ರಮುಖ ಪಾತ್ರದಲ್ಲಿ ಅವರು ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಈಗ ಸಿನಿಮಾ ಪ್ರಮೋಷನ್ಗೆ ಬನ್ನಿ ಅಂತ ಕರೆಯಕ್ಕೆ ಕಾಲ್ ಮಾಡಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ, ಬರ್ತಾನೂ ಇಲ್ಲ. ಅಟ್ಲೀಸ್ಟ್ ಒಂದು ಪೋಸ್ಟ್ ಕೂಡ ಮಾಡಿಲ್ಲ ಸಿನಿಮಾ ಬಗ್ಗೆ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕರು. ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ವಂತೆ ಗಿಲ್ಲಿ ನಟ. ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಸಿನಿಮಾ ಬಗ್ಗೆ ಅಂತ ಹೇಳಿ ಡೈರೆಕ್ಟರ್ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಜೊತೆಗೆ ಫಿಲಂ ಚೇಂಬರ್ಗೆ ಗಿಲ್ಲಿ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಗಿಲ್ಲಿ ನಟನಿಗೆ ಈ ವಿಚಾರ ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿದ್ದಾರ. ಯಾಕೆ ಅಷ್ಟೊಂದು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇಲ್ಲ ಹಾಗಾದ್ರೆ ಗಿಲ್ಲಿ ನಟ? ಏನ್ ಕಾರಣ ಇರಬಹುದು? ಯಾಕೆಂತ ಅಂದ್ರೆ, ಈಗ ಬೇರೆ ಬೇರೆ ಇವೆಂಟ್ಗಳಿಗೆ ಹೋಗ್ತಾ ಇದ್ದಾರೆ. ಕಾಲ್ ಪಿಕ್ ಮಾಡಕ್ಕಾಗದೇ ಇರೋಷ್ಟು ಬಿಸಿ ಏನ್ ಇರಲ್ಲ ಅಂತ ಅನ್ಕೊಳ್ತೀನಿ. ಬೇರೆ ಬೇರೆ ಇವೆಂಟ್ಗಳಿಗೂ ಕೂಡ ಹೋಗ್ತಾ ಇರ್ತಾರೆ. ಸೊ ಅದು ಕೂಡ ಮಾತುಕತೆ ಆಗಿರುತ್ತೆ, ಒಂದು ಕಾಲ್ ಬಂದಿರುತ್ತೆ, ಮಾತಾಡಿನೇ ಹೋಗಿರ್ತಾರೆ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲೇನೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಗಿಲ್ಲಿ ನಟ. ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟರ್. ಈಗ ನಾವು ಪ್ರಮೋಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಿರ್ದೇಶಕರು. ಸೊ ಹಾಗಾದ್ರೆ ಗಿಲ್ಲಿ ನಟ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ನಮಗೆ, ಬಟ್ ಇದು ಪ್ರಶ್ನೆ ಅಷ್ಟೇ. ಬೇಕು ಅಂತಾನೆ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ವಾ ಹಾಗಾದ್ರೆ, ಅಥವಾ ಅವರ ಗಮನಕ್ಕೆ ಈ ವಿಚಾರ ಹೋಗಿಲ್ವಾ? ಇದು ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿರೋದು ಅವರೇ, ಗಿಲ್ಲಿ ನಟನೇ. ಬಟ್ ಅವರು ಅಭಿನಯಿಸಿರುವಂತ ಸಿನಿಮಾ ಅಂತ ಅಂದ್ರೆ ಅಫ್ಕೋರ್ಸ್ ಅವರು ಹೋಗಬೇಕಿತ್ತೇನೋ, ಒಂದು ಅಟ್ಲೀಸ್ಟ್ ಒಂದು ಪೋಸ್ಟ್ ಆದ್ರೂ ಮಾಡಬೇಕಾಗಿತ್ತೇನೋ, ಅದನ್ನೇ ಹೇಳ್ತಾ ಇರೋದು ಡೈರೆಕ್ಟರ್ ಇಲ್ಲಿ. ಈ ಸಿನಿಮಾ ಬಗ್ಗೆ ಒಂದು ಪೋಸ್ಟ್ ಕೂಡ ಹಂಚ್ಕೊಂಡಿಲ್ಲ ಗಿಲ್ಲಿ ನಟ. ಬಟ್ ಬಿಗ್ ಬಾಸ್ ಗೆದ್ದ ನಂತರ ಅಥವಾ ಬಿಗ್ ಬಾಸ್ಗಿಂತ ಮುಂಚೆ ಗಿಲ್ಲಿ ಮತ್ತು ಬಿಗ್ ಬಾಸ್ ನಂತರ ಗಿಲ್ಲಿ ಡಿಫ್ರೆನ್ಸ್ ಇದೆ. ಬಿಕಾಸ್ ಆಗ ಗಿಲ್ಲಿ ಯಾವುದೋ ಒಂದಿಷ್ಟು ಶೋ ಮಾಡಿದ್ರು, ಒಂದಿಷ್ಟು ಜನ ಅವರನ್ನ ಗುರುತಿಡಿತಾ ಇದ್ರು. ಬಟ್ ಬಿಗ್ ಬಾಸ್ ನಂತರ ಗಿಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಮತ್ತು ಅವರು ಬೇರೆ ಬೇರೆ ಇವೆಂಟ್ಗಳಿಗೂ ಕೂಡ ಹೋಗೋದು ಜಾಸ್ತಿ ಆಗಿದೆ. ಸೊ ಈಗ
ನಿರ್ದೇಶಕರು ಅವ್ರ ಬಗ್ಗೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರೂ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಅವ್ರು ಗಿಲ್ಲಿ ನಟ ಅವರು ಕೊಟ್ಟಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರನ. ಅದ್ ಏನ್ ಗೊತ್ತಾ ಸರ್, ಮೇನ್ ಆಗಿ ಇವತ್ತು ಯಾರೇ ಒಂದ್ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ಏನೋ ಒಂದ್ ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ 4 ಕಡೆ ಮಾತಾಡ್ಬೇಕು, ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ 4 ಹಾಕ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದು ಏನು ಮಾಡದೇ ಇದ್ದಾಗ ಅದೇನಾಗುತ್ತೆ ಸರ್, ಇವತ್ತು ಈಗ ನಾವು ಹೋಗಿ ದರ್ಶನ್ ಸರ್ ಮನೆ ಹತ್ರ ಹೋಗಿ, ಸುದೀಪ್ ಸರ್ ಮನೆ ಹತ್ರ ಹೋಗಿ ಅವ್ರನ್ನ ನೀವು ಸಪೋರ್ಟ್ ಮಾಡಿ, ನೀವು ಅಂದ್ರೆ ಈ 100 ಸತಿ ಕಾಲ್ ಮಾಡ್ಬಿಟ್ಟಿದ್ವಿ. ಪ್ರೀಮಿಯರ್ ಶೋ 8 ಶೋ ಮಾಡಿದೀವಿ ಸರ್. 8 ಶೋನು ಹೌಸ್ಫುಲ್ ಆಗಿದೆ ಸರ್. ಇವತ್ತು ಭೂಮಿಕಾ ಆಗಿರ್ಬೋದು, ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಇಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದೀವಿ ಸಿನಿಮಾನ. ಬಟ್ ಏನಂದ್ರೆ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಜನಗಳನ್ನ ಬೈತಾ ಇದೀವಿ. ಎಲ್ಲರೂ ಮಾಡ್ತಾ ಇರೋದೇ ಆ ಕೆಲಸ. ಬಟ್ ಸಿನಿಮಾ ಅವ್ರಿಗೆ ರೀಚ್ ಆಗಿರಲ್ಲ ಸರ್. ಇವತ್ತು ಎಂತ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಮೇನ್ ಆಗಿ ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು ರೀಚ್ ಮಾಡೋದು ಕಷ್ಟ ಐತೆ. ಅವ್ರು ಮುಖ್ಯ ಪಾತ್ರ ಮಾಡಿದ್ದಾರೆ ಸರ್. ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರೂ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಅವ್ರು ಗಿಲ್ಲಿ ನಟ ಅವರು ಕೊಟ್ಟಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರನ. ಅದ್ ಏನ್ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಬಿಗ್ ಬಾಸ್ ನ ನಂತರ ಗಿಲ್ಲಿ ನಟ ಹೌದು ಬ್ಯುಸಿ ಆಗಿದ್ದಾರೆ, ಬಟ್ ಅವರೇ ಅಭಿನಯಿಸಿರುವಂತಹ ಒಂದು ಸಿನಿಮಾಗೆ ಪ್ರಮೋಟ್ ಮಾಡೋದಕ್ಕೆ ಅಥವಾ ಪ್ರಮೋಷನ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಏನ್ ಕಾರಣ? ನಿರ್ದೇಶಕರು ಏನ್ ಹೇಳಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಯೂಶಲಿ ನಾವು ನೋಡೋದಾದರೆ ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿನಲ್ಲೂ ಸಹ ಸಿನಿಮಾ ಪ್ರಚಾರಕ್ಕೆ ಅಂತ ಹೇಳಿದಾಗ ಆರ್ಟಿಸ್ಟ್ಗಳು ಖಂಡಿತವಾಗ್ಲೂ ಬರಬೇಕಾಗುತ್ತೆ. ಈ ಹಿಂದೆ ಕೂಡ ಒಂದಷ್ಟು ಕನ್ನಡ ಸಿನಿಮಾಗಳಲ್ಲೂ ಸಹ ಈ ರೀತಿಯಾಗಿ ದೂರು ಕೇಳಿ ಬಂದಿತ್ತು. ನಟ ನಟಿಯರು ಪ್ರಚಾರಕ್ಕೆ ಬರ್ತಾ ಇಲ್ಲ, ಸೊ ಅವರೇ ನಮ್ಮ ಫೇಸ್ ಆಗಿರೋದ್ರಿಂದ ಸಿನಿಮಾಗೆ ಪ್ರಚಾರಕ್ಕೆ ಬರಲೇಬೇಕು ಅನ್ನುವಂಥದ್ದು. ಇದರಲ್ಲೂ ಕೂಡ ಇದೀಗ ಸರ್ಕಾರಿ ಶಾಲೆ H8 ಸಿನಿಮಾ ಚಿತ್ರತಂಡದವರು ಕೂಡ ಈಗ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿರುವಂಥದ್ದು. ಕಾರಣ ಏನಂದರೆ, ಗಿಲ್ಲಿ ನಟ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 12 ಹೋಗಿ ಬಂದಾದಮೇಲೆ ಅವರು ವಿನ್ನರ್ ಆದಮೇಲೆ ಸಾಕಷ್ಟು ನೇಮ್ ಆ್ಯಂಡ್ ಫೇಮ್ ಅವ್ರಿಗೆ ಬಂದಿದೆ. ಹೀಗಾಗಿ ನಮ್ಮ ಸಿನಿಮಾಗೆ ಒನ್ ಆಫ್ ದಿ ಫೇಸ್ ಅವ್ರು ಆಗಿರ್ತಾರೆ. ಹೀಗಾಗಿ ಅವರಿಂದ ನಮ್ಮ ಸಿನಿಮಾ ಪ್ರಚಾರ ಆದಷ್ಟು ಬೇಗ ಜನರಿಗೆ ರೀಚ್ ಆಗುತ್ತೆ, ಹೀಗಾಗಿ ಈಸಿ ಆಗ್ಬೋದು ಪ್ರಮೋಷನ್ಗೆ ಅನ್ನೋಂಥ ಕಾರಣದಲ್ಲಿ ಗಿಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರು ಕಾಂಟ್ಯಾಕ್ಟ್ ರೀಚ್ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಪ್ರಮೋಷನ್ಗೆ ಯಾವುದೂ ಬರ್ತಾ ಇಲ್ಲ ಅವರು. ಅಟ್ಲೀಸ್ಟ್ ಹೇಳ್ಬಹುದಿತ್ತಲ್ವಾ ರೀಸನ್ ಏನು, ಅವ್ರ ಸಿಚುವೇಶನ್ ಏನಿದೆ, ಅಕಸ್ಮಾತ್ ಅವ್ರು ಬೇರೆ ಎಲ್ಲಾದರೂ ಟೈಅಪ್ ಆಗಿರಬಹುದು ಅಗ್ರಿಮೆಂಟ್ಸ್ಗೆ ಅನ್ನುವಂಥದ್ದನ್ನು ಆದರೂ ಹೇಳ್ಬೋದಿತ್ತು. ಯಾವುದೇ ಕಾರಣಕ್ಕೂ ಅವರು ನಮಗೆ ರೀಚ್ ಆಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಆಗ್ತಿಲ್ಲ ಅನ್ನುವಂಥದ್ದನ್ನು ನಿರ್ಮಾಪಕರಾದಂತಹ ಗುಣ ಅವರು ಇಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಆದರೆ ಗಿಲ್ಲಿಯವರ ಪರಿಸ್ಥಿತಿ ಸದ್ಯಕ್ಕೆ ನಾವು ನೋಡೋದಾದರೆ ಮೂಲ ಮಾಹಿತಿಗಳ ಪ್ರಕಾರ ಅವರು ಒನ್ ಆಫ್ ದಿ ಖಾಸಗಿ ಶೋಗಳಿಗಿರಬಹುದು 2 ತಿಂಗಳು ಇಲ್ಲ 3 ತಿಂಗಳಿಗೆ ಅಗ್ರಿಮೆಂಟ್ ಅಲ್ಲಿ ಆಗಿರೋದ್ರಿಂದ ಎಲ್ಲಿಗೆ ಸಹ ಅವರು ಸಿನಿಮಾ ಪ್ರಮೋಷನ್ಗೆ ಇರ್ಬೋದು ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೂ ಸಹ ಆ ಅಗ್ರಿಮೆಂಟ್ ಪ್ರಕಾರ ಆ ಚಾನಲ್ ಅವ್ರಿಗೆ ಅವರು ಹೇಳಬೇಕಾಗುತ್ತೆ, ನಾ ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಅವ್ರಿಗೆ ಅಪ್ಡೇಟ್ ಕೊಡಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಸಹ ಪರ್ಮಿಷನ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇವರು ಕೂಡ ಏನು ಹೇಳೋಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಗಿಲ್ಲಿ ಅವರು ತಮ್ಮ ಕಾಂಟ್ಯಾಕ್ಟ್ ಕೂಡ ಚೇಂಜ್ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬದಲಾಯಿಸುವಂತಹ ಎಲ್ಲ ಪ್ರಯತ್ನ ಕೂಡ ಅವರು ಮಾಡಿರುವಂಥದ್ದು. ಹೀಗಾಗಿ ಕಾಂಟ್ಯಾಕ್ಟ್ ರೀಚ್ ಆಗದೆ ಇರುವಂಥದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿರ್ಮಾಪಕರು ಹಾಗೂ ಗಿಲ್ಲಿ ಅವರ ನಡುವೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಜೊತೆಗೆ ಗಿಲ್ಲಿ ಅವರು ಆವತ್ತು ಸಂಭಾವನೆಯನ್ನ ಒಂದು ಕಡಿಮೆ ವೆಚ್ಚದಲ್ಲಿ ತೆಗೆದುಕೊಂಡಿರುವಂಥದ್ದು. ಅಂದರೆ ಬಿಗ್ ಬಾಸ್ ಹೋಗಿ ಬಂದಾದ್ಮೇಲೆ ಅವರ ನೇಮ್ ಫೇಮ್ ಜಾಸ್ತಿ ಆಗಿರೋದ್ರಿಂದ ಈಗ ಸಂಭಾವನೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರಬಹುದೇನೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಬಂದಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ ಪಾಟೀಲ್.